ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟು ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ದಕ್ಷಿಣ ಕನ್ನಡ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ಪೋಸ್ಟ್ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ನೀವು job.namaskarindia.com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ವೆಬ್ಸೈಟ್ ಸಿಗುತ್ತೆ. ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ ಸ್ನೇಹಿತರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ರಿಕ್ರೂಟ್ಮೆಂಟ್ 2024-25 ಅಲ್ಲಿ ಅಪ್ಲೈ ಫಾರ್ ಮಲ್ಟಿ ಟಾಸ್ಕಿಂಗ್ ಅಫಿಷಿಯಲ್ಸ್. ಓಕೆನಾ ಸ್ನೇಹಿತರೆ? ಸೊ ಮಲ್ಟಿ ಟಾಸ್ಕಿಂಗ್ ಅಫಿಷಿಯಲ್ಸ್ ಗೆ ಒಂದು ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ದಕ್ಷಿಣ ಕನ್ನಡದಲ್ಲಿ 25 ರಿಂದ 30,000 ರೂಪಾಯಿ ಪರ್ ಮಂತ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಡಿಗ್ರಿ ಆಗಿರಬೇಕು. ಎಕ್ಸ್ಪೀರಿಯನ್ಸ್ 3 ವರ್ಷ ಮಿನಿಮಮ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. 45 ಏಜ್ ಲಿಮಿಟ್ ಇದೆ. ಓಕೆನಾ? ಅದಾದ ನಂತರ ನೀವು ಲಾಸ್ಟ್ ಡೇಟ್ ಬಂದ್ಬಿಟ್ಟು 30 ಡಿಸೆಂಬರ್ 2024 ಇಮೇಲ್ ಮುಖಾಂತರ ನೀವು ಅಪ್ಲಿಕೇಶನ್ ಸೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದ್ರದ್ದು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋಣ. ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಈ ಒಂದು ನೋಟಿಫಿಕೇಶನ್ ನೀವು ಫುಲ್ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. ಮಲ್ಟಿ ಟಾಸ್ಕಿಂಗ್ ಅಫಿಷಿಯಲ್ ವಯೋಮಿತಿ 45 ವರ್ಷದೊಳಗೆ ಒಂದು ಹುದ್ದೆಯನ್ನು ಕರೆದಿದ್ದಾರೆ. ಗರಿಷ್ಠ ಮಾಸಿಕ 30,000 ಕೊಡ್ತಾರೆ. ಫುಲ್ ಟೈಮ್ ಆಗಿರುತ್ತೆ ಸ್ನೇಹಿತರೆ. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕಂಪ್ಯೂಟರ್ ಜ್ಞಾನ, MS ವರ್ಡ್, ಎಕ್ಸೆಲ್, PPT ಬಗ್ಗೆ ಹಾಗೂ 3 ವರ್ಷ ಸೇವಾ ಅನುಭವ ಹೊಂದಿರಬೇಕು. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪರಿಣಿತಿ ಹೊಂದಿರಬೇಕು, ಕಡ್ಡಾಯವಾಗಿರುತ್ತದೆ. ಓಕೆನಾ? ಅಭ್ಯರ್ಥಿಯು ವಿಶ್ವವಿದ್ಯಾಲಯದಲ್ಲಿ ಫುಲ್ ಟೈಮ್ ಪದವಿ ಪೂರ್ವ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಅದಾದ ನಂತರ ನೀವು ಈ ಒಂದು ಮೆಸೇಜ್ಗೆ ಸ್ಕಿಲ್ mnglr@gmail.com ಈ ಒಂದು ಇಮೇಲ್ ಐಡಿಗೆ ನೀವು ನಿಮ್ಮ ರೆಸ್ಯೂಮ್ ನ ಕಳಿಸಬೇಕಾಗಿರುತ್ತೆ ಸ್ನೇಹಿತರೆ. ನೋಡಿ, ಸೊ ಇಲ್ಲಿ ನೋಡಿ 11 ತಿಂಗಳಿಗೆ ಈ ಕೆಳಗಂಟ ಹುದ್ದೆಗಳ ನೇಮಕಾತಿಗಳಲ್ಲಿ ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಆಹ್ವಾನಿಸಿದ್ದ ಅರ್ಜಿ ಸಲ್ಲಿಸಲು ಬಯಸುವವರು ರೆಸ್ಯೂಮ್ ಪತ್ರ, ವಿದ್ಯಾರ್ಹತೆ ಹಾಗೂ ಅನುಭವ ಮುಂತಾದ ಅಗತ್ಯ ದಾಖಲೆಗಳನ್ನು PDF ಸ್ಕ್ಯಾನ್ ಮಾಡಿ ದಿನಾಂಕ 30/12/2024 ಒಳಗಡೆ ಇಮೇಲ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ ಇಮೇಲ್ ಐಡಿನ. ಓಕೆನಾ? ಅದ ನಂತರ ಇದು ಟರ್ಮ್ ಆಫ್ 11 ಮಂತ್ಸ್ ಇರುತ್ತೆ ಸ್ನೇಹಿತರೆ. 11 ತಿಂಗಳುಗಟ್ಟಲೆ ನೀವು ಟರ್ಮ್ ಅಲ್ಲಿ ಟೆಂಪ್ರವರಿ ಕಾಂಟ್ರಾಕ್ಟ್ ಆಗಿ ಇರ್ತೀರಾ. ಸೊ ಇದಾದ ನಂತರ ನೀವು ಡೈರೆಕ್ಟ್ ಆಗಿ ಎಕ್ಸ್ಟೆಂಡ್ ಕೂಡ ಆಗಬಹುದು ಇದು. ಓಕೆನಾ ಸ್ನೇಹಿತರೆ? ಇದು ಏಜ್ ಲಿಮಿಟ್ ಬಂದು 45 ವರ್ಷ ಇರುತ್ತೆ. 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಓಕೆನಾ? ನೋಡಿ, ಇಂಗ್ಲಿಷ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಇದು ಇಂಗ್ಲಿಷ್ ಅಲ್ಲಿ ಇದೆ, ಇದು ಕನ್ನಡದಲ್ಲಿದೆ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಅದಾದ ನಂತರ ನೋಡಿ, ಸೆಲೆಕ್ಟೆಡ್ ವಿಲ್ ಬಿ ಡೈರೆಕ್ಟ್ಲಿ should be ready to work in Dakshin Kannada district. Shortlisting will be made on the percentage mark in qualification and experience 1:5 candidates. Okay, selection processor will be based on percentage and ಇಂಟರ್ವ್ಯೂ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಈ ಒಂದು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಬಿಟ್ಕೊಟ್ಟಿದ್ದಾರೆ. ಮ್ಯಾನ್ ಪವರ್ ಏಜೆನ್ಸಿ, ಶ್ರೀ ಮಹಾಲಾಸ ಸರ್ವಿಸಸ್, ಉಡುಪಿ. ಓಕೆನಾ ಸ್ನೇಹಿತರೆ? ಈ ಒಂದು ಅಪ್ಲಿಕೇಶನ್ ಮಲ್ಟಿ ಟಾಸ್ಕಿಂಗ್ ಹುದ್ದೆ ಅರ್ಹತೆ ನಮೂನೆ, ಈ ಒಂದು ನಮೂನೆನ ಡೌನ್ಲೋಡ್ ಮಾಡ್ಕೊಂಡು ನೀವು ಫುಲ್ ಅರ್ಹ ಅಭ್ಯರ್ಥಿಗಳ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ನ ನೀವು ಫಿಲ್ಅಪ್ ಮಾಡ್ಬಿಟ್ಟು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದಾದ ನಂತರ ನೋಡಿ, ಇಂಗ್ಲಿಷ್ ಅಲ್ಲೂ ಇದೆ ಮತ್ತೆ ಕನ್ನಡದಲ್ಲೂ ಇದೆ. ನೀವು ಎರಡರಲ್ಲಿಂದ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ನೀವು ಕಳಿಸಿದ್ರು ಕೂಡ ಓಕೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಆದ ನಂತರ ನೀವು ಇಮೇಲ್ ಮಾಡ್ಬೇಕಾಗಿರುತ್ತೆ. ಇಮೇಲ್ ಯಾವುದಕ್ಕೆ ಅಂತ ಹೇಳಿದ್ರೆ ನೋಡಿ, ಸ್ಕಿಲ್ SKILL MNGLR@gmail.com. ಓಕೆನಾ? ಈ ಒಂದು ಪೋಸ್ಟ್ ಏನಿದೆ ಇದಕ್ಕೆ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಈ ಒಂದು ಪೋಸ್ಟ್ಗೆ ಕಳಿಸಿದ್ರೆ ನೀವು ಡೈರೆಕ್ಟ್ ಆಗಿ 30ನೇ ತಾರೀಕು ಒಳಗಡೆ ಇದನ್ನ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ನಿಮ್ಗೆ ಕರೀತಾರೆ ಸ್ನೇಹಿತರೆ. ಮೇಲ್ ಅವರೇ ತಿರ್ಗಾ ನಿಮ್ಗೆ ರಿಪ್ಲೈ ಮಾಡ್ತಾರೆ ಮೇಲ್ ಅಲ್ಲಿ. ಸೊ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು, ಸೆಲೆಕ್ಟ್ ಆದಾಗ ನೀವು ಇಂಟರ್ವ್ಯೂಗೆ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದಕ್ಕೆ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.